Oh, nice. Congratulations. Okay, bye. Yeah, I'm an introvert. Okay, bye. ಈ ತರ ಕಾನ್ವರ್ಸೇಷನ್ ಮಾಡಿದ್ರೆ ನೀವು ಜನರ ಜೊತೆ ಅಥವಾ ನಿಮ್ಗೆ ಬೇಕಾದವ್ರ ಜೊತೆ ರ್ಯಾಪೋ ಹೇಗೆ ಕ್ರಿಯೇಟ್ ಮಾಡ್ಕೋತೀರಾ, ನಿಮ್ಮ ಬಗ್ಗೆ ಅವ್ರ ತಲೆಯಲ್ಲಿ ಒಳ್ಳೆ ಇಂಪ್ರೆಷನ್ ಹೇಗೆ ಬಿಲ್ಡ್ ಮಾಡ್ಕೋತೀರಾ? ನಾಟ್ ಪಾಸಿಬಲ್. ಐ ಅಂಡರ್ಸ್ಟ್ಯಾಂಡ್. ಇಂಟ್ರೋವರ್ಸ್ಗೆ ಹೊಸಬ್ರ ಜೊತೆ ತುಂಬಾ ಹೊತ್ತು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋದು ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್. ಅದಕ್ಕೆ ನಾನಿವತ್ತು ಈ ವಿಡಿಯೋದಲ್ಲಿ 4 ಪವರ್ಫುಲ್ ಕ್ವಶನ್ಸ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಕಾನ್ವರ್ಸೇಷನ್ ಅಲ್ಲಿ ಈ ಕ್ವಶನ್ಸ್ ನ ಯೂಸ್ ಮಾಡೋದ್ರಿಂದ ಕಾನ್ವರ್ಸೇಷನ್ ನೀವು ಜಾಸ್ತಿ ಎಫರ್ಟ್ ಹಾಕ್ದೇನೆ ಫ್ರೀ ಆಗಿ ಫ್ಲೋ ಆಗುತ್ತೆ. ಅದ್ರ ಜೊತೆ ನಿಮ್ ಬಗ್ಗೆ, ನಿಮ್ಮ ಥಾಟ್ ಪ್ರಾಸೆಸ್ ಬಗ್ಗೆ ಅವ್ರಿಗೆ ಮತ್ತೆ ಮತ್ತೆ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಅಂಡ್ ವಿಡಿಯೋ ಕೊನೆಯಲ್ಲಿ 2 ಬೋನಸ್ ಟಿಪ್ ಕೂಡ ಇದೆ. ಸೊ ಸ್ಟೇ ಟ್ಯೂನ್ ಟಿಲ್ ದ ಎಂಡ್. ನೌ ಲೆಟ್ಸ್ ಡೈವ್ ಇನ್. ನಮ್ಮ ಲಿಸ್ಟ್ ನಲ್ಲಿ ಇರುವಂತಹ ಮೊದಲನೇ ಕ್ವಶನ್, ಹೌ ಡು ಯು ಫೀಲ್? ನಿಮ್ಗೆ ಹೇಗೆ ಅನಿಸ್ತಿದೆ? ಯಾರಾದ್ರೂ ಅವರ ಲೈಫ್ ಪರ್ಸನಲ್ ಸ್ಟೋರಿ ಅಥವಾ ಪರ್ಸನಲ್ ಇನ್ಸಿಡೆಂಟ್ ಬಗ್ಗೆ ಶೇರ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನೀವು ಕೇಳಬಹುದಾದಂತಹ ಆಪ್ಟ್ ಕ್ವಶನ್, ಹೌ ಡು ಯು ಫೀಲ್? ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ಅವರ ಸ್ಟಡೀಸ್ಗೋಸ್ಕರ ಅಥವಾ ಅವರ ಜಾಬ್ಗೋಸ್ಕರ ಅವ್ರ ಊರ್ನ, ಅವ್ರ ಪೇರೆಂಟ್ಸ್ ನ ಎಲ್ಲರೂ ಬಿಟ್ಟು ಒಂದು ಹೊಸ ಸಿಟಿಗೆ ಶಿಫ್ಟ್ ಆಗಿರೋದ್ರ ಬಗ್ಗೆ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದಾರೆ ಅಂತ ಅಂದ್ರೆ ಸುಮ್ನೆ ಪ್ಲೇನ್ ಆಗಿ ಯಾವ ಊರು, ಓಕೆ ಸ್ವಲ್ಪ ದಿವಸ ಅಡ್ಜಸ್ಟ್ ಆಗ್ತೀರಾ ಬಿಡಿ ಅಂತ ಹೇಳಿ ಕಾನ್ವರ್ಸೇಷನ್ ಎಂಡ್ ಮಾಡೋದಕ್ಕಿಂತ ಆಸ್ಕ್ ದೆಮ್, ಹೌ ಡು ಯು ಫೀಲ್? ನಿಮ್ಗೆ ನಿಮ್ಮೂರ್ನ, ನಿಮ್ ಪೇರೆಂಟ್ಸ್ ನ ಬಿಟ್ಟು ಇಲ್ಲಿರೋದ್ರ ಬಗ್ಗೆ ಹೇಗೆ ಅನಿಸ್ತಾ ಇದೆ, ಹೌ ಯು ಫೀಲಿಂಗ್ ಅಂತ. ಈ ಕ್ವಶನ್ ಅವ್ರಿಗೆ ಅವರ ಎಮೋಷನ್ಸ್ ನ ನಿಮ್ ಜೊತೆ ಶೇರ್ ಮಾಡೋದಕ್ಕೆ ಪ್ರಾಂಪ್ಟ್ ಮಾಡುತ್ತೆ. ಅವರು ಅವರ ಫ್ಯಾಮಿಲಿ ಜೊತೆಗಿರುವಂತಹ ಬಾಂಡಿಂಗ್ ನ ಶೇರ್ ಮಾಡ್ಬೋದು. ಅವರ ಪೇರೆಂಟ್ಸ್ ಇವರು ಊರ್ ಬಿಟ್ಟು ಹೊರಡುವಾಗ ಎಷ್ಟು ಎಮೋಷನಲ್ ಆಗಿದ್ರು ಅಂತ ಶೇರ್ ಮಾಡ್ಬೋದು. ಅವ್ರ ಸಿಟಿಯಲ್ಲಿ ಇರೋದಕ್ಕೂ ಈ ಸಿಟಿಯಲ್ಲಿ ಇರೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ, ಅಂಡ್ ಅವ್ರ ಮನೆಯಲ್ಲಿ ಪ್ರಾಣಿ ಸಾಕಿದ್ರೆ ಅದ್ರ ಜೊತೆಗಿನ ಬಾಂಡಿಂಗ್, ಅದರ ಕ್ಯೂಟ್ ಮೂಮೆಂಟ್ಸ್ ಎಲ್ಲಾನು ಶೇರ್ ಮಾಡ್ಬೋದು. ಸೊ ಈ ರೀತಿ ಲಾಂಗ್ ಅಂಡ್ ಎಂಗೇಜಿಂಗ್ ಕಾನ್ವರ್ಸೇಷನ್ ಗೆ ಈ ಕ್ವಶನ್ ಹೆಲ್ಪ್ ಮಾಡುತ್ತೆ. ಸೆಕೆಂಡ್ ಒನ್ ಇಸ್ ಅಸಂಪ್ಷನಲ್ ಕ್ವಶನ್. ಇದು ಒಬ್ರು ಅವರ ಫ್ಯಾಮಿಲಿ ಬಗ್ಗೆ ಅಥವಾ ಅವರ ಲೈಫ್ ಸ್ಟ್ರಗಲ್ಸ್ ಬಗ್ಗೆ ಶೇರ್ ಮಾಡುವಾಗ ನೀವು ಕೇಳಬಹುದಾದಂತಹ ಕ್ವಶನ್. ಸುಮ್ಮನೆ ಒಂದು ಅಸಂಪ್ಷನ್ ಅಥವಾ ಗೆಸ್ ಅಲ್ಲಿ ಜಸ್ಟ್ ಆಸ್ಕ್ ದೆಮ್, ನೀವು ನಿಮ್ಮ ಪೇರೆಂಟ್ಸ್ ಗೆ ಒಬ್ನೇ ಮಗ ಅಥವಾ ಒಬ್ಳೆ ಮಗಳು ಅಂತ ಅನ್ಸುತ್ತೆ, ನಿಮ್ಗೆ ಯಾರು ಸಿಬ್ಲಿಂಗ್ಸ್ ಇಲ್ಲ ಅನ್ಸುತ್ತೆ ಅಂತ. ಅಂಡ್ ಇಫ್ ಯುವರ್ ಗೆಸ್ ಇಸ್ ರೈಟ್, ಹೌದು ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ ಹೇಳ್ತಾರೆ. ಅಂಡ್ ಇಫ್ ಯುವರ್ ಗೆಸ್ ಇಸ್ ರಾಂಗ್, ಇಲ್ಲ ಆಕ್ಚುಲಿ ನನಗೆ ಸಿಬ್ಲಿಂಗ್ಸ್ ಇದ್ದಾರೆ ಬಟ್ ನಿಮ್ಗೆ ಯಾಕೆ ಹಾಗನ್ಸ್ತು ಅಂತ. ಅವಾಗ ಯು ಕ್ಯಾನ್ ಸೇ, ನೀವು ನಿಮ್ಮ ಲೈಫ್ ಸ್ಟ್ರಗಲ್ಸ್ ಬಗ್ಗೆ ಎಷ್ಟು ಇಂಡಿಪೆಂಡೆಂಟ್ ಆಗಿದ್ದೀರಾ, ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಅಂತ ಹೇಳುವಾಗ ಮೋಸ್ಟ್ಲಿ ನೀವು ಚೈಲ್ಡ್ಹುಡ್ ಇಂದ ಒಬ್ಬರೇ ಬೆಳೆದು ಬಂದಿದ್ದೀರಾ, ನಿಮ್ಗೆ ಯಾರು ಸಿಬ್ಲಿಂಗ್ಸ್ ಇಲ್ಲ ಅಂತ ಅನ್ಕೊಂಡೆ ಅಂತ. ನಾವು ದಿಸ್ ಇಸ್ ಅ ವೆರಿ ಗುಡ್ ಆಪರ್ಚುನಿಟಿ. ನೀವು ಅವ್ರಿಗೆ ಜೆನ್ಯೂನ್ ಆಗಿ, ಆನೆಸ್ಟ್ ಆಗಿ ಕಾಂಪ್ಲಿಮೆಂಟ್ ಕೂಡ ಮಾಡಿದಾಗಾಯ್ತು. ಹಾಗೆ ಅವ್ರ ಮಾತನ್ನ ನೀವು ಎಷ್ಟು ಅಟೆಂಟಿವ್ ಆಗಿ ಕೇಳಿಸ್ಕೊಂಡಿದ್ದೀರಾ ಅನ್ನೋ ಒಂದು ಇಂಪ್ರೆಷನ್ ಕೂಡ ಅವ್ರ ತಲೆಯಲ್ಲಿ ಫಾರ್ಮ್ ಮಾಡಿದಾಗಾಯ್ತು. ಅವರು ಒಬ್ಬರೇ ಇದ್ದಾಗ್ಲೂ ಕೂಡ ಈ ಕ್ವಶನ್ ಅವ್ರಿಗೆ ಹಾಂಟ್ ಮಾಡುತ್ತೆ. ಅವ್ರಿಗೆ ಯಾಕೆ ಹಾಗನ್ನಿಸ್ತು, ನನ್ನ ಬಗ್ಗೆ ಯಾಕೆ ಹಾಗೆ ಕೇಳಿದ್ರು ಅಂತ. ನಾವು ಎವ್ರಿ ಡೇ ಲೈಫಲ್ಲಿ ನಮ್ಮ ಸ್ಟ್ರಗಲ್ಸ್, ಹಾರ್ಡ್ಶಿಪ್ಸ್ ಅಲ್ಲಿ ನಾವು ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ, ಎಷ್ಟು ಇಂಡಿಪೆಂಡೆಂಟ್ ಆಗಿದ್ದೀವಿ ಅನ್ನೋದೇ ಮರ್ತೋಗಿರ್ತೀವಿ. ಯಾರಾದ್ರೂ ಅದನ್ನ ಹೈಲೈಟ್ ಮಾಡಿ ನಮ್ಗೆ ಕಾಂಪ್ಲಿಮೆಂಟ್ ಮಾಡಿದಾಗ ನಮ್ಗೆ ನ್ಯಾಚುರಲಿ ಅವ್ರ ಬಗ್ಗೆ ಒಂದು ಒಳ್ಳೆ ಇಂಪ್ರೆಷನ್ ಬರುತ್ತೆ. ಬಿಕಾಸ್ ದಟ್ ಈಸ್ ಹ್ಯೂಮನ್ ಟೆಂಡೆನ್ಸಿ. ನಮ್ಗೆ ನಮ್ಮನ್ನ ಹೊಗಳೋರು ಇಷ್ಟ ಆಗ್ತಾರೆ. ಸೊ ಅವರು ನೆಕ್ಸ್ಟ್ ಟೈಮ್ ನಿಮ್ ಜೊತೆ ಯಾವಾಗ ಕಾನ್ವರ್ಸೇಷನ್ ಮಾಡ್ತಾರೆ ಅನ್ನೋ ಒಂದು ಆಂಟಿಸಿಪೇಷನ್ ಕೂಡ ಕ್ರಿಯೇಟ್ ಆಗುತ್ತೆ. ಹಾಗೆ ನಿಮ್ ಬಗ್ಗೆ ಅವ್ರ ತಲೆಯಲ್ಲಿ ಒಂದು ಸ್ಪೆಷಲ್ ಪ್ಲೇಸ್ ಕೂಡ ಸಿಕ್ಕಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ಇಸ್, ಹ್ಯಾವ್ ಯು ಎವರ್? ನೀವು ಯಾವತ್ತಾದ್ರೂ, ಲೆಟ್ ಮಿ ಎಕ್ಸ್ಪ್ಲೈನ್ ವಿತ್ ಅನ್ ಎಕ್ಸಾಂಪಲ್. ನೀವು ಕಾನ್ವರ್ಸೇಷನ್ ಮಾಡಬೇಕು ಅನ್ಕೊಂಡಿರೋರು ನಿಮ್ಗೆ ತುಂಬಾ ಪರಿಚಯ ಇಲ್ಲ, ಒಂದ್ ಸ್ವಲ್ಪ ಹೊಸಬ್ರು ಅಂತ ಅಂದ್ರೆ ಯು ಮೇ ಆಸ್ಕ್ ಬೇಸಿಕ್ ಕ್ವೆಶ್ಚನ್ಸ್ ಲೈಕ್, ಈ ಒಂದು ಪರ್ಟಿಕ್ಯುಲರ್ ಫುಡ್ ಈ ಪ್ಲೇಸ್ ಅಲ್ಲಿ ಟ್ರೈ ಮಾಡಿದೀರಾ, ಅಥವಾ ಈ ಒಂದು ಪರ್ಟಿಕ್ಯುಲರ್ ಕಂಟ್ರಿ ಅಥವಾ ಸಿಟಿನ ವಿಸಿಟ್ ಮಾಡಿದೀರಾ ಅಂತ. ಅಥವಾ ನಿಮ್ಗೆ ಆಲ್ರೆಡಿ ಅವರು ಕ್ಲೋಸ್ ಇದ್ದಾರೆ ಅಂಡ್ ಯು ವಾಂಟ್ ಟು ಹ್ಯಾವ್ ಅ ಡೀಪ್ ಕಾನ್ವರ್ಸೇಷನ್ ಅಂತ ಅಂದ್ರೆ ಸ್ವಲ್ಪ ಪರ್ಸನಲ್ ಅಂಡ್ ರಿಸ್ಕಿ ಕ್ವೆಶ್ಚನ್ ನ ಕೇಳ್ಬೋದು. ಲೈಕ್ ಮೋಸ್ಟ್ಲಿ ನೀವು ಅವ್ರ ಜೊತೆ ಯಾವ್ದೋ ಕೆಫೆಯಲ್ಲಿ ಅಥವಾ ಯಾವ್ದೋ ಆಫೀಸ್ ಅಲ್ಲಿ ಆರ್ ಸಮ್ ಬಿಲ್ಡಿಂಗ್ ಅಲ್ಲಿ ಟಾಪ್ ಫ್ಲೋರ್ ಅಲ್ಲಿ ನಿಂತು ಮಾತಾಡ್ತಾ ಇದ್ದೀರಾ ಅಂತ ಅಂದ್ರೆ ಯು ಮೇ ಆಸ್ಕ್, ನಿಮ್ಗೆ ಯಾವತ್ತಾದ್ರೂ ಟಾಪ್ ಫ್ಲೋರ್ ಇಂದ ಜಂಪ್ ಮಾಡ್ಬೇಕು ಅನ್ನೋ ಯೋಚನೆ ಬಂದಿತ್ತ ಅಂತ. ಅಂಡ್ ಅವ್ರಿಗೆ ಯಾವತ್ತೂ ಆ ರೀತಿ ಯೋಚನೆ ಬಂದಿಲ್ಲ ಅಂತ ಅಂದ್ರೆ ಅಲ್ಲಿ ಒಂದು ಹ್ಯೂಮರಸ್ ಅಂಡ್ ಫನಿ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗ್ಬೋದು. ಬಿಕಾಸ್ ದೇ ಮೈಟ್ ಎಂಡ್ ಅಪ್ ಲಾಫಿಂಗ್. ಅಕಸ್ಮಾತ್ ಅವ್ರಿಗೆ ಆ ರೀತಿ ಒಂದು ಯೋಚನೆ ಬಂದಿತ್ತು ಅಂಡ್ ಆಲ್ಸೋ ನಿಮ್ ಜೊತೆಗಿನ ಒಂದು ರಿಲೇಶನ್ಶಿಪ್ ಅಥವಾ ರ್ಯಾಪೋ ಚೆನ್ನಾಗಿತ್ತು ಅಂದ್ರೆ ಬೂಮ್, ಯು ವಿಲ್ ಹ್ಯಾವ್ an unforgettable conversation. ಅವರು ಅವರ ಲೈಫ್ ಸ್ಟ್ರಗಲ್ಸ್, ಅವರಿಗೆ ಆ ಯೋಚನೆ ಬರುವಾಗ ಅವರು ಎಂತ ಸಿಚುವೇಶನ್ ಅಲ್ಲಿ ಇದ್ರು, ಎಷ್ಟೆಲ್ಲ ಸ್ಟ್ರಗಲ್ಸ್ ನ ಫೇಸ್ ಮಾಡಿದ್ರು, ಅಂಡ್ ಆ ಒಂದು ರಫ್ ಫೇಸ್ ಹೇಗಿತ್ತು, ಅದನ್ನ ಓವರ್ಕಮ್ ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟರು ಅಥವಾ ಇನ್ನೂ ಪಡ್ತಾ ಇದ್ದಾರೆ ಅನ್ನೋದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ಬೋದು. ದಟ್ ಈಸ್ ಅ ಡೀಪ್ ಕ್ವಾಲಿಟಿ ಕಾನ್ವರ್ಸೇಷನ್. ಅಂಡ್ ಜನ ಈಸಿಲಿ ಅವರ ಹ್ಯಾಪಿ ಮೂಮೆಂಟ್ಸ್ ನ ಯಾರ ಜೊತೆ ಬೇಕಾದ್ರೂ ಶೇರ್ ಮಾಡ್ತಾರೆ, ಬಟ್ ಅದೇ ಅವರ ವರ್ಸ್ಟ್ ಪಾರ್ಟ್ ಅಥವಾ ರಫ್ ಫೇಸ್ ಆಫ್ ಲೈಫ್ ನ ಅಷ್ಟು ಈಸಿಯಾಗಿ ಯಾರ ಜೊತೆನೂ ಶೇರ್ ಮಾಡಲ್ಲ. ಅಂಡ್ ನಿಮ್ ಜೊತೆ ಆ ರೀತಿ ಶೇರ್ ಮಾಡಿದ್ದಾರೆ ಅಂತ ಅಂದ್ರೆ ನಿಮ್ಮನ್ನ ಹಾಗೆ ಆ ಕಾನ್ವರ್ಸೇಷನ್ ನ ಲೈಫ್ ಅಲ್ಲಿ ಮರೆಯೋದಕ್ಕೆ ಚಾನ್ಸೇ ಇಲ್ಲ. ನಮ್ಮ ಲಿಸ್ಟ್ ಅಲ್ಲಿ ಇರುವಂತಹ ಲಾಸ್ಟ್ ಕ್ವೆಶ್ಚನ್,
ವಾಟ್ಸ್ ದ ಸ್ಟೋರಿ, ಇದರ ಹಿಂದಿನ ಕಥೆ ಏನು. ಇದು ಆಕ್ಚುಲಿ ಒಬ್ಬರನ್ನ ಸಟಲ್ ಆಗಿ ಅಬ್ಸರ್ವ್ ಮಾಡಿ ಕೇಳುವಂತಹ ಕ್ವೆಶ್ಚನ್. ಫಾರ್ ಎಕ್ಸಾಂಪಲ್, ನೀವು ಕಾನ್ವರ್ಸೇಷನ್ ಮಾಡಬೇಕು ಅನ್ಕೊಂಡಿರೋರು ಟ್ಯಾಟೂ ಹಾಕಿಸ್ಕೊಂಡಿದ್ದಾರೆ ಅಂತ ಅಂದ್ರೆ ಯು ಮೇ ಆಸ್ಕ್ ಆ ಟ್ಯಾಟೂ ಹಿಂದಿನ ಕಥೆ ಏನು, ವಾಟ್ ಇಸ್ ದ ಸ್ಟೋರಿ ಅಂತ. ಇಫ್ ದೇ ಆರ್ ಪ್ಯಾಷನೇಟ್ ಅಬೌಟ್ ಟ್ಯಾಟೂಸ್ ಅಂತ ಅಂದ್ರೆ ಐ ಆಮ್ ಶೋರ್ ಆ ನಿಮ್ಮ ಕ್ವೆಶ್ಚನ್ ಅವರಿಗೆ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಇನ್ ಕೇಸ್ ಅವರು ಟ್ಯಾಟೂ ಹಾಕಿಸ್ಕೊಂಡಿಲ್ಲ ಅಂತ ಅಂದ್ರೆ ಅವರು ಮಾತಾಡುವಾಗ ಅವರ ಪರ್ಸನಲ್ ಇಂಟ್ರೆಸ್ಟ್ ಅಥವಾ ಪರ್ಸನಲ್ ಬಿಲೀಫ್ ನ ಪಿಕ್ ಮಾಡಿ ನೀವು ಅದ್ರ ಬಗ್ಗೆ ಕ್ವಶನ್ ಕೇಳ್ಬೋದು, ವಾಟ್ ಇಸ್ ದ ಸ್ಟೋರಿ ಬಿಹೈಂಡ್ ಇಟ್ ಅಂತ. ಫಾರ್ ಎಕ್ಸಾಂಪಲ್, ಅವರು ಯಾವುದೋ ಒಂದು ಪರ್ಟಿಕ್ಯುಲರ್ ರಿಲಿಜಿಯನ್ ಫಾಲೋ ಮಾಡ್ತಾ ಇದ್ದಾರೆ ಅಥವಾ ಯಾವುದೋ ಒಂದು ದೇವ್ರನ್ನ ತುಂಬಾ ನಂಬ್ತಾರೆ ಅಂತ ಅಂದ್ರೆ ಯು ಮೇ ಆಸ್ಕ್ ಯಾಕೆ ಆ ದೇವ್ರನ್ನ ಅಷ್ಟು ನಂಬ್ತಾರೆ, ವಾಟ್ ಇಸ್ ದ ಸ್ಟೋರಿ ಬಿಹೈಂಡ್ ಇಟ್, ಏನಕ್ಕೆ ಅವ್ರಿಗೆ ಅಷ್ಟು ನಂಬಿಕೆ ಬಂತು ಅಂತ. ಅಂಡ್ ಐ ಆಮ್ ಶೋರ್ 90% ಆಫ್ ದ ಟೈಮ್ ಇದರಿಂದ ಒಂದು ಸ್ಟ್ರಾಂಗ್ ಅಂಡ್ ಇಂಟ್ರೆಸ್ಟಿಂಗ್ ಕಥೆ ಇದ್ದೇ ಇರುತ್ತೆ. ಅಂಡ್ ಯಾರಿಗೆ ಆದ್ರೂ ನಾವು ಅವರ ಪರ್ಸನಲ್ ಚಾಯ್ಸ್ ಅಂಡ್ ಪರ್ಸನಲ್ ಬಿಲೀಫ್ ಬಗ್ಗೆ ಕ್ವಶನ್ ಕೇಳಿದಾಗ ಅವ್ರಿಗೆ ಅದು ಇಂಟ್ರೆಸ್ಟಿಂಗ್ ಅಂಡ್ ಎಕ್ಸೈಟಿಂಗ್ ಅಂತ ಅನ್ಸುತ್ತೆ. ಅಂಡ್ ಆಲ್ಸೋ ನೀವು ಕೂಡ ನಿಮ್ಮ ಥಾಟ್ಸ್ ಅಥವಾ ನಿಮ್ಮ ಇನ್ಸೈಟ್ಸ್ ನ ಅದ್ರ ಬಗ್ಗೆ ಶೇರ್ ಮಾಡಬಹುದು, ಸೊ ದಟ್ ಓವರ್ ಆಲ್ ಇಟ್ ವಿಲ್ ಬಿ ವೆರಿ ಫನ್ ಅಂಡ್ ಎಂಗೇಜಿಂಗ್ ಅಂಡ್ ಆಲ್ಸೋ ಥಾಟ್ಫುಲ್ ಕಾನ್ವರ್ಸೇಷನ್ ಆಗಿರುತ್ತೆ. ಟಿಪ್ ನಂಬರ್ 1, ಒಂದು ಕ್ವಶನ್ ಕೇಳಿ ಅಂಡ್ ಕಾನ್ವರ್ಸೇಷನ್ ನ ನ್ಯಾಚುರಲಿ ಫ್ಲೋ ಆಗೋದಕ್ಕೆ ಬಿಡಿ. ಜಸ್ಟ್ ಬಿಕಾಸ್ ಒಂದು ಕ್ವಶನ್ ವರ್ಕ್ ಆಗಿಲ್ಲ ಅಂತ ಬ್ಯಾಕ್ ಟು ಬ್ಯಾಕ್ ಕ್ವಶನ್ಸ್ ನ ಕೇಳ್ಬಿಡಿ, ಅದು ತುಂಬಾ ಮೆಕ್ಯಾನಿಕಲ್ ಅಂಡ್ ಆರ್ಟಿಫಿಷಿಯಲ್ ಅಂತ ಅನ್ಸುತ್ತೆ. ಟಿಪ್ ನಂಬರ್ 2, ನಿಮ್ಗೆ ಒಬ್ಬರ ಬಗ್ಗೆ ನಿಜವಾಗ್ಲೂ ತಿಳ್ಕೋಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದ್ರೆ ಮಾತ್ರ ಈ ಕ್ವಶನ್ಸ್ ನ ಕೇಳಿ. ಸುಮ್ಮನೆ ಯೂಟ್ಯೂಬ್ ಅಲ್ಲಿ ನೋಡಿದ್ರಿ ಅಂತ ಅಥವಾ ಇಲ್ಲೋ ಆರ್ಟಿಕಲ್ ಓದಿದ್ರಿ ಅಂತ ಕ್ವಶನ್ಸ್ ನ ಕೇಳ್ಬಿಡಿ. ನೀವು ಕಂಪಲ್ಸಿವ್ ಆಗಿ ಕ್ವಶನ್ ಕೇಳಿದಾಗ ಇವ್ರು ಏನ್ ಅನ್ಕೊಂಡ್ಬಿಡ್ತಾರೋ ಅನ್ನೋ ಒಂದು ಹೆಸಿಟೇಷನ್ ನಿಮ್ಮ ಮುಖದಲ್ಲಿ ಕಾಣುತ್ತೆ. ನೀವು ಮಾತಲ್ಲಿ ಎಷ್ಟೇ ಒಂದು ಕಾನ್ಫಿಡೆನ್ಸ್ ನ ಫೇಕ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಈಸಿಯಾಗಿ ಅದನ್ನ ರಿವೀಲ್ ಮಾಡುತ್ತೆ ಅಂಡ್ ಪೀಪಲ್ ಕ್ಯಾನ್ ಈಸಿಲಿ ಮೇಕ್ ಔಟ್. ಬಾಡಿ ಲ್ಯಾಂಗ್ವೇಜ್ ಟಾಪಿಕ್ ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೋಬೇಕು ಅಂತ ಅಂದ್ರೆ ನೀವು ಈ ವಿಡಿಯೋನ ನೋಡಬಹುದು. ಐ ಆಮ್ ಶೋರ್ ಯು ವಿಲ್ ಡೆಫಿನೆಟ್ಲಿ ಲವ್ ಇಟ್. ಅಂಡ್ ದಟ್ಸ್ ಇಟ್ ಫಾರ್ ಟುಡೇ. ಐ ಹೋಪ್ ಈ ಎಲ್ಲ ಕ್ವೆಶ್ಚನ್ಸ್ ನಿಮ್ಗೆ ನಿಮ್ಮ ಕಾನ್ವರ್ಸೇಷನ್ ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಎನಿ ಕ್ವೆಶ್ಚನ್ಸ್ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.